ಈ 500 ರೂಪಾಯಿ ನೋಟು ನಿಮ್ಮ ಬಳಿ ಇದೆಯಾ? ಇದ್ರೆ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಇಡೀ ದೇಶವೇ ಮತ್ತೆ ಅಲುಗಾಡಲಿದೆ. ಈ ಹಿಂದೆ ಕೇಂದ್ರದ ಮೋದಿ ಸರ್ಕಾರದಿಂದ ಹಳೆಯ 1000 ರೂಪಾಯಿ ಹಾಗೂ 500 ರೂಪಾಯಿ ಮುಖಬೆಲೆಯ ನೋಟ್ ಬ್ಯಾನ್ ಮಾಡಲಾಗಿತ್ತು. ಈಗ ದಿಢೀರನೆ ದೇಶದ ಎಲ್ಲ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಎಲ್ಲ ಸಾರ್ವಜನಿಕರಿಗೆ ಬಿಗ್ ಶಾಕ್ ನೀಡಿದೆ. ದೇಶದಲ್ಲಿ ಹೆಚ್ಚುತ್ತಿರುವ ಭ್ರಷ್ಟಾಚಾರ ಹಾಗೂ ಲಂಚಗುಳಿತನ, ಹಣದ ಹರಿವು ಒಂದೆಡೆಗೆ ಸೋರಿಕೆಯಾಗುತ್ತಿರುವುದು, ಈ ಎಲ್ಲ ಸಮಸ್ಯೆಗಳನ್ನು ಗಮನಿಸಿದ ಕೇಂದ್ರ ಸರ್ಕಾರ ದೇಶದಲ್ಲಿ ಮತ್ತೊಂದು ಮಹತ್ವದ ಕ್ರಮಕ್ಕೆ ಮುಂದಾಗಿದ್ದು, ದಿಢೀರನೆ RBI ಮಹತ್ವದ ಆದೇಶವನ್ನು ಹೊರಡಿಸಿದೆ. ದೇಶದ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ ಈ 500 ರೂಪಾಯಿ ನೋಟ್ ಇದ್ದವರಿಗೆ ಬಿಗ್ ಶಾಕ್ ನೀಡಿದೆ. ದೇಶದಲ್ಲಿ ಈ ಹೊಸ 500 ರೂಪಾಯಿ ಮುಖಬೆಲೆಯ ನೋಟುಗಳು ನಕಲಿ ಸೃಷ್ಟಿಸಿರುವುದು ತುಂಬಾ ಸರಳವಾಗಿರುವ ಕಾರಣಕ್ಕೆ ಇಡೀ ದೇಶದಲ್ಲಿ ಸಾಕಷ್ಟು ನಕಲಿ ನೋಟುಗಳು ಪತ್ತೆಯಾಗಿವೆ ಹಾಗೂ ನಕಲಿ ನೋಟುಗಳ ಮುದ್ರಣ ಕೇಂದ್ರಗಳನ್ನು ಸಹ ಈಗಾಗಲೇ ಪೊಲೀಸರು ಮುತ್ತಿಗೆ ಹಾಕಿದ್ದಾರೆ. ಜೊತೆಗೆ ಬೇರೆ ರಾಷ್ಟ್ರಗಳಿಂದ ಈ ನಕಲಿ ನೋಟುಗಳು ಸಹ ನಮ್ಮ ಭಾರತವನ್ನು ಪ್ರವೇಶಿಸುತ್ತಿವೆ. ಈಗಲೇ ನಿಮ್ಮ ಬಳಿ ಈ 500 ರೂಪಾಯಿ ಮುಖಬೆಲೆಯ ನೋಟಿದ್ರೆ RBI ಮತ್ತೊಂದು ಸೂಚನೆಯನ್ನು ನೀಡಲಾಗಿದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಈಗಲೇ ನೀವು ಕೂಡ ಈ ವಿಷಯವನ್ನು ತಿಳಿದುಕೊಂಡು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಿ. ಬನ್ನಿ, ಇಷ್ಟಕ್ಕೂ 500 ರೂಪಾಯಿ ಮುಖಬೆಲೆಯ ನೋಟಿದ್ದವರಿಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೀಡಿರುವ ಸೂಚನೆಯಾದರೂ ಏನು? ದೇಶದಲ್ಲಿ ಹೆಚ್ಚುತ್ತಿರುವ ನಕಲಿ ನೋಟುಗಳ ಮುದ್ರಣ ಹಾಗೂ ನಕಲಿ ನೋಟುಗಳು ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯನ್ನು ಒದಗಿಸುತ್ತಿರುವ ಉದ್ದೇಶಕ್ಕಾಗಿ RBI ತೆಗೆದುಕೊಂಡಿರುವ ಮಹತ್ವದ ಕ್ರಮ ಏನು? ಮತ್ತೆ ದೇಶದಲ್ಲಿ ನೋಟ್ ಬ್ಯಾನ್ ಆಗುತ್ತಾ? ಇಡೀ ದೇಶವೇ ಮತ್ತೆ ಅಲುಗಾಡುತ್ತಾ? ಅಥವಾ ಈಗಾಗಲೇ 2000 ರೂಪಾಯಿ ಮುಖಬೆಲೆಯ ನೋಟುಗಳು ನಿಧಾನವಾಗಿ ಕಣ್ಮರೆಯಾದಂತೆ ಈ ನೋಟೇನಾದರೂ ಕಣ್ಮರೆಯಾಗುತ್ತಾ? ಇಷ್ಟಕ್ಕೂ ಏನಾಗುತ್ತದೆ, ಏನಾಗಲಿದೆ, ಈ ಹಣ ಇದ್ದವರು ಏನು ಮಾಡಬೇಕು? ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವ ಮೊದಲು ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ATMಗಳಲ್ಲಿ 100 ರೂಪಾಯಿ ಮತ್ತು 200 ರೂಪಾಯಿ ಮುಖಬೆಲೆಯ ನೋಟುಗಳು ಗ್ರಾಹಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯವಾಗುವಂತೆ ಬ್ಯಾಂಕುಗಳು ಕ್ರಮವಹಿಸಲು RBI ನಿರ್ದೇಶಿಸಿದೆ. ಇದರ ಬೆನ್ನಲ್ಲೇ ಕೇಂದ್ರ ಬ್ಯಾಂಕ್ 500 ರೂಪಾಯಿ ನೋಟುಗಳನ್ನು ಅಮಾನ್ಯಗೊಳಿಸಬಹುದೆಂಬ ಅನುಮಾನ ಮೂಡಿದೆ. ಹೌದು, 2016ರಲ್ಲಿ ಸರ್ಕಾರವು ನೋಟ್ ಅಮಾನ್ಯೀಕರಣವನ್ನು ಘೋಷಿಸಿತು. 1000 ರೂಪಾಯಿ ನೋಟುಗಳನ್ನು ಹಿಂತೆಗೆದುಕೊಂಡು ನಂತರ 2023ರಲ್ಲಿ ಸರ್ಕಾರವು 2000 ರೂಪಾಯಿಯ ನೋಟುಗಳ ಚಲಾವಣೆಯಿಂದ ತೆಗೆದುಹಾಕಿತು. ಈ ಹೊಸ ಬೆಳವಣಿಗೆ ರಿಸರ್ವ್ ಬ್ಯಾಂಕ್ ಎಲ್ಲ 500 ರೂಪಾಯಿ ನೋಟುಗಳನ್ನು ಹಿಂತೆಗೆದುಕೊಳ್ಳಲು ಯೋಜನೆಯನ್ನು ಮಾಡುತ್ತಿದೆ ಎಂಬ ಪ್ರಶ್ನೆ ಮೂಡುವಂತೆ ಮಾಡಿದೆ ಎಂದು ವಾಯ್ಸ್ ಆಫ್ ಬ್ಯಾಂಕಿಂಗ್ ಸಂಸ್ಥಾಪಕಿ ಮತ್ತು ಬ್ಯಾಂಕರ್ ಅಶ್ವಿನಿ ರಾಣಾ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ರಿಸರ್ವ್ ಬ್ಯಾಂಕ್ ಬಳಿ ಮಾತ್ರ ಉತ್ತರವಿದೆ. ಭಾರತದಲ್ಲಿ ಡಿಜಿಟಲ್ ವಹಿವಾಟುಗಳಲ್ಲಿ ಭಾರಿ ಏರಿಕೆ ಕಂಡುಬಂದಿದೆ. ಕರೆನ್ಸಿ ಮುದ್ರಿಸುವ ವೆಚ್ಚವನ್ನು ಕಡಿಮೆ ಮಾಡಲು RBI ಬಯಸುತ್ತಿದೆ. ಡಿಜಿಟಲ್ ಪಾವತಿಗಳನ್ನು ಟ್ರ್ಯಾಕ್ ಮಾಡುವುದು ಮತ್ತು ತೆರಿಗೆ ವಂಚನೆಯನ್ನು ನಿಲ್ಲಿಸುವುದು ಸರ್ಕಾರಕ್ಕೆ ಸುಲಭವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ 2000 ರೂಪಾಯಿ ನೋಟಿನಂತೆ 500 ರೂಪಾಯಿ ನೋಟುಗಳ ಚಲಾವಣೆಯನ್ನು ಕ್ರಮೇಣ ರದ್ದುಗೊಳಿಸುವ ಸಾಧ್ಯತೆ ಇದೆ ಎಂದು ರಾಣಾ ಹೇಳಿದ್ದಾರೆ. ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿದ ಸುತ್ತೋಲೆಯ ಪ್ರಕಾರ ಸೆಪ್ಟೆಂಬರ್ 30, 2025ರೊಳಗೆ ಎಲ್ಲ ATMಗಳಲ್ಲಿ 75% ಕನಿಷ್ಠ ಒಂದು ಕ್ಯಾಸೆಟ್ನಿಂದ 100 ಅಥವಾ 200 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ವಿತರಿಸಬೇಕಾಗುತ್ತದೆ. ಮಾರ್ಚ್ 31, 2026ರೊಳಗೆ ಎಲ್ಲ ATMಗಳಲ್ಲಿ 90% ಕನಿಷ್ಠ ಒಂದು ಕ್ಯಾಸೆಟ್ನಿಂದ 100 ರೂಪಾಯಿ ಅಥವಾ 200 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ವಿತರಿಸಬೇಕು ಹಾಗೂ ಇದನ್ನು ಖಚಿತಪಡಿಸಿಕೊಳ್ಳಬೇಕೆಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಸುತ್ತೋಲೆಯಲ್ಲಿ ತಿಳಿಸಿದೆ.